ನಿನ್ನೆ ದೆಹಲಿಯಿಂದ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೊಣವಿನಕೆರೆಗೆ ಹೋದರು. ಅಲ್ಲಿ ಕಾಡಸಿದ್ದೇಶ್ವರ ಮಠ ಇದೆ, ಅದಕ್ಕೆ ನಡ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು. ನೊಣವಿನಕೆರೆ ಅಜ್ಜಯ್ಯನಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದೆ ಅಜ್ಜಯ್ಯನ ಹೆಸರಲ್ಲಲ್ವ. ತುಂಬ ಅಪಾರವಾದ ಭಕ್ತಿ ಇದೆ ಅವರಿಗೆ. ಅಲ್ಲಿ ಜಾತ್ರಾ ಮಹೋತ್ಸವ ಇವತ್ತು. ಧರ್ಮಸಭೆ ಇತ್ತು, ಧರ್ಮಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಏನೇ ಮಾಡಬೇಕು ಅಂದರೂ ನೊಣವಿನಕೆರೆ ಅಜ್ಜಯ್ಯನ ಸಲಹೆ ಪಡೀತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬಂದ್ರ, ಅದಕ್ಕಷ್ಟೇ ಬಂದ್ರ, ಅಥವಾ ಏನಪ್ಪ ಇಷ್ಟು ದಿವಸ ಪ್ರಯತ್ನ ಪಡ್ತಾ ಇದ್ದಿದ್ದಕ್ಕೆ ಒಂದು ಪ್ರಾಸೆಸ್ ಶುರುವಾಗಿದೆ, ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ರ. ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕು ಅಥವಾ ನೊಣವಿನಕೆರೆ ಅಜ್ಜಯ್ಯನವ್ರು ಹೇಳಬೇಕು. ನೋಡಿ, ದಿಲ್ಲಿಗೆ ಹೋಗುವಾಗ ಏನಂದ್ರೆ ಅವರು, ನನ್ನ ಸಿದ್ದರಾಮಯ್ಯನವರ ಮಾತುಕತೆ ಬರೀ ನಮ್ಮಿಬ್ಬರ ಮಧ್ಯೆ ಕದ್ದು ಮುಚ್ಚಿಯಾಗಿದ್ದಲ್ಲ ಅಂದರು. ಅದರ ಅರ್ಥ ಮಾತುಕತೆ ಆಗಿದೆ ಅನ್ನುವುದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ ಅವರು. ಒಂದು ಒಪ್ಪಂದ ಆಗಿದೆ ಅನ್ನೋದನ್ನು ಮೊದಲಿಂದ ಹೇಳ್ತಾ ಬರ್ತಾ ಇದ್ದಾರೆ. ಆ ಒಪ್ಪಂದ ಆಗೋವಾಗ ಹೈಕಮಾಂಡ್ನ ಹಿರಿಯರೆಲ್ಲರೂ ಎದುರಿಗೆ ಇದ್ದರು ಅನ್ನುವ ಸಂದೇಶ ಕೊಟ್ಟು ಹೋದರು. ದಿಲ್ಲಿಗೆ ಹೋದ ಮೇಲೆ ರಾಜಕೀಯ ಚರ್ಚೆ ಆಯಿತಾ, ಏನೇನಾಯಿತು ಅಂತ ಕೇಳಿದ್ರೆ, ಏನು ದಿಲ್ಲಿಗೆ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ನಾನು ಅಂತಂದರು. ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನ ದಿಲ್ಲಿಗೆ ಅಂತ. ಇವತ್ತು ಭರವಸೆ ಇದೆ ನನಗೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂದರು. ಚರ್ಚೆ ಮಧ್ಯದಲ್ಲಿ, ಹೇಳಿಕೆ ಮಧ್ಯದಲ್ಲಿ ಬಂತು ನೋಡಿ ವಿದೇಶ ಪ್ರವಾಸದ ವಿಷಯ, ತಿಳ್ಕೊತೀನಿ ಅಂದರು ಅವರು. 18ನೇ ತಾರೀಕು ಸಿದ್ದರಾಮಯ್ಯ ಬಣದ ಶಾಸಕರುಗಳು, ಅದರಲ್ಲಿ 24 MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಒಂದಿನ 2 ದಿನ 1 ವಾರ ಅಷ್ಟಲ್ಲ, 15 ದಿನಗಳ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅವರು. 18ನೇ ತಾರೀಕು, ಫೆಬ್ರವರಿ 18ಕ್ಕೆ ಹೋದವರು ವಾಪಸ್ ಬರೋದು ಮಾರ್ಚ್ 3ನೇ ತಾರೀಕು. ಇಂಥವುಗಳನ್ನು ಡಿ ಕೆ ಶಿವಕುಮಾರ್ ಅವರು ಸಹಿಸಿಕೊಳ್ಳೋದಿಲ್ಲ. ಈ ಹಿಂದೆ ನೋಡಿ, ಈಗ ಹೇಳ್ತಾ ಇರೋದು ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಪ್ರವಾಸ ನಮ್ಮ ಸ್ವಂತ ದುಡ್ಡಿನಲ್ಲಿ ನಾವು ಹೋಗ್ತಾ ಇದ್ದೀವಿ ರೀ, ನಿಮ್ದೇನು ಸಮಸ್ಯೆ ಅಂತ ಕೇಳ್ತಿದ್ದಾರೆ ಶಾಸಕರು. ಹಿಂದೆ ದುಬೈಗೂ ಸ್ವಂತ ದುಡ್ಡಿನಲ್ಲೇ ಹೋಗ್ತಾ ಇದ್ದದ್ದು. ಸತೀಶ್ ಜಾರಕಿಹೊಳಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಸರ್ಕಾರದ ದುಡ್ಡಲ್ಲ ಅದು, ಯಾರ್ದೋ ಅವ್ರ ಸ್ವಂತದ ದುಡ್ಡು. ಹೈಕಮಾಂಡ್ ಹೇಳ್ತೆ ಹೋಗಬೇಡಿ ಹಿಂಗೆಲ್ಲ ಅಂತ. ಮೈಸೂರು ದಸರಾ ಟೈಮ್ನಲ್ಲಿ ಎಲ್ಲ ಶಾಸಕರನ್ನು ಒಟ್ಟಾಗಿ ಅಲ್ಲಿ ಕರ್ಕೊಂಡು ಹೋಗೋದು ಅಂತಿತ್ತು. ಬಟ್ ಸಿದ್ದರಾಮಯ್ಯ ಬಣದ ಶಾಸಕರು ಕೊಕ್ಕೆ ಬಿತ್ತು. ಡಾಕ್ಟರ್ ಪರಮೇಶ್ವರ್ ದಲಿತ ಶಾಸಕರು ಸಚಿವರುಗಳಿಗೊಂದು ಡಿನ್ನರ್ ಅರೇಂಜ್ ಮಾಡಿದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಫೋನ್ ಮಾಡಿ ಹೇಳಿದ್ರು ಮಾಡಬೇಡಿ ಇದನ್ನು ಅಂತ. ಈಗ ವಿದೇಶ ಪ್ರವಾಸ.